ಈಗ ಬಟನ್ ಪ್ರೆಸ್ ಮಾಡ್ತೀನಿ. ಹಾಯ್ ಗಾಯ್ಸ್, ಏನಿಲ್ಲ, ಹಿಂಗೆ ಮಂಡ್ಯದಲ್ಲಿ ರೌಂಡ್ಸ್ ಆಗ್ತಾಯಿದೆ. ಹಾಗೆ ಹುಡುಗರು ಡಿಮಾರ್ಟ್ ಓಪನ್ ಆಗೈತೆ ಅಂತಂದ್ರೆ ಮಂಡ್ಯ ಫುಲ್ ಇಂಪ್ರೂವ್ಮೆಂಟ್ ಆಗ್ತೈತೆ. ಏನು ಇಂಪ್ರೂವ್ ಆಗೈತೆ ಅಂತ ಹಂಗೆ ತಿರ್ಗಾಡ್ಕೊಂಡು ಡಿಮಾರ್ಟ್ ಕಡೆಗೆ ಹೋದೋ. ಫಸ್ಟ್ ಫ್ಲೋರಲ್ಲೇ ತಿರ್ಗಾಡ್ತಿದ್ದಾಗ ನನಗೆ ಒಂದು ಕಾರ್ ಕಾಣಿಸ್ತು. ಆ ಕಾರ್ ತಗೊಳ್ಳೇಬೇಕು ಅಂದ್ಕೊಂಡು ಎಲ್ಲ ಪ್ರಯತ್ನಗಳು ಮಾಡಿ ಮಿತಿಮೀರಿ ಪ್ರಯತ್ನ ಮಾಡಿ ತಗೊಂಡಾಯಿತು. ತಂದಿದ್ದೀನಿ. ಅದು ನನ್ನ ಹಿಂದ್ಗಡೆ ಐತೆ. ಯಾವ ಕಾರು ಗೊತ್ತಾ? ಜಿ ವ್ಯಾಗನ್ ನಾರ್. ನೋಡ್ಬೋದು ಹೆಂಗಿದೆ ಜಿ ವ್ಯಾಗನ್ ನಾರ್ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಏನೋ ಉದ್ರೋಯ್ತು ಒಳಗಡೆ. ಬಂಪರೇ ಮುರಿದೋಗೈತೆ ಒಳಗಡೆ. ನೋಡೋಣ, ಓಪನ್ ಮಾಡಿಬಿಟ್ಟು ಇದರಲ್ಲಿ ಇವತ್ತು ಆಟ ಆಡ್ಬಿಟ್ಟು ಹೆಂಗೈತೆ ಅಂತ ನನ್ನ ಒಪಿನಿಯನ್ ತಿಳಿಸ್ತೀನಿ. ನಮ್ಮ ಡಿಮಾರ್ಟ್ಗೆ ಹೋಗಿ ತಂದೋದಕ್ಕೆ ವೇಸ್ಟಾ ಇಲ್ಲ ಯೂಸ್ಫುಲ್ಲಾ ಹೇಳ್ತೀನಿ. ಕಟ್ ಮಾಡಾ ರಿಮೋಟು, ಕಾರು, ಅಮ್ಮ ಲಾಲು ಬೇಕು. ಯೂಸರ್ ಮ್ಯಾನುವಲ್ಗೆಲ್ಲ ಪ್ಯಾಕ್ ಮಾಡೋರು. ಒಳಗಡೆ ಚಾರ್ಜರ್ ಐತೆ. ಟೈಪ್ ಸಿ ಇಂದ ಸಿಪ್ಪಿನ್ನು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಟೈಪ್ ಸಿ ಇಂದ ಸಿಪ್ಪಿನ್ನು. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಕಟ್ ಮಾಡಾ. ಈಗ ನಾನು ಇದನ್ನು ಯಾವುದೇ ಕಾರಣಕ್ಕೂ ಇದಕ್ಕಂತೂ ಯೂಸ್ ಮಾಡಲ್ಲ. ಪವರ್ ಬ್ಯಾಂಕ್ ಐತೆ. ಪವರ್ ಬ್ಯಾಂಕ್ ಐತೆ, ನಾನು ಮೊಬೈಲ್ ಚಾರ್ಜ್ ಮಾಡ್ಕೊತೀನಿ. ಇದಕ್ಕೆ ಯಾಕೆ ಆಗೋದು? ಸುಮ್ಮನೆ ಹೊಸ ಕೇಬಲಲ್ಲಿ ಯಾವುದೋ ಒಂದು ಹಳೆ ಕೇಬಲಲ್ಲಿ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು. ಅದು ಸೈಡಲ್ಲಿ ಇರಲಿ. ಹುಚ್ಚ, ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನೋಡಿ, ಜುಗಾಡಾಗೈತಿ. ಕಳ್ಕೊಂಡು ತುಕಡ ಬಂಪರೇ ಹೋಗ್ಬಿಟ್ಟೈತೆ. ಮುಂದ್ಗಡೆ ಬಂಪರ್ ಚೆನ್ನಾಗೈತೆ, ಒಂಥರ ಪ್ರೀಮಿಯಮ್ ಆಗಿ. ಪ್ಲಾಸ್ಟಿಕ್ ನಮ್ಮ ವ್ಯಾಗನರ್ ಹೀಗಿದೆ. ನಿಮ್ಮ ಇಷ್ಟ, ನೀವು ಇದನ್ನು ಯಾವ್ದಾರು ಹೆಸರು ಮಾಡಿಕೋಬೋದು. ನಿಮ್ಮ ಖುಷಿ, ಯಾವ್ದಾರು ಮಾಡಿಕೋಬೋದು. ಮುಂದ್ಗಡೆ LED ಕೊಟ್ಟವ್ರೆ. ಆನ್ ಆಗುತ್ತೋ ಆನ್ ಆಗಲ್ವೋ ಗೊತ್ತಿಲ್ಲ. ಇದು ಬಂದು ಮಾಮೂಲಿ ಟೈರ್ ಥರನೇ ಇದೆ. ಮಾಮೂಲಿ ಟೈರ್ ಏನಂತಾರೆ? ಗಾಡಿಲೆಲ್ಲ ಟೈರ್ ಯಾವುದೋ ಟೈರ್. ಕೆಳಗಡೆ ವೀಲ್ ಸಿಸ್ಟಮ್ ಕೊಟ್ಟವ್ರೆ. ಏನಿಲ್ಲ, ಡೋರೆಲ್ಲ ಓಪನ್ ಆಗಲ್ಲ. ಮೇಲ್ಗಡೆ ಲೈಟ್ ಅಂತೂ ಬರೋದೇ ಇಲ್ಲ. ಮುಂದ್ಗಡೆ ಬಂಪರ್ ಅಂತೂ ಉದ್ರೆ ಹೋಯ್ತು. ಇನ್ನೇನಿಲ್ಲ, ಆನ್ ಮಾಡ್ಕೊಂಡು ಓಡಾಡ್ಸೋದು ಅಷ್ಟೇ. ಇದ್ರದ್ದು ಚಾರ್ಜರ್ ನಿಮ್ಮ ತಾತ ಮಾಡ್ತಾನೆ. ಏನು ಮಾಡೋಣ ನಾವು? ಶಾಕ್ ಅಬ್ಸರ್ವರ್ ಪ್ಲಾಸ್ಟಿಕಲ್ಲಿ ಕೊಟ್ಟಾರೆ. ಪ್ಲಾಸ್ಟಿಕ್ ಹಂಗೆ ವೀಲ್ ಅಲೈನ್ಮೆಂಟ್ ಹಿಂಗೆ ಕುಣಿತದೆ ಅನ್ಕೊಂಡ್ರೆ ಪ್ಲಾಸ್ಟಿಕಲ್ಲಿ ಮಾಡಿಕೊಟ್ಟವ್ರೆ. 1,000 ರೂಪಾಯಿಗೆ ಏನು ಹೊಸ ಕಾರು ಅಂದರೆ ನಾವು ಓಡಿಸೋ ಕಾರ್ ಕೊಟ್ಬಿಡ್ತಾರ? ಇದು ಕೊಟ್ಟಿರೋದೇ ಹೆಚ್ಚು. ಇನ್ನು ಆನ್ ಮಾಡಿ ಹೇಳ್ತೀವಿ ಬನ್ನಿ. ಇಲ್ಲಿ ಬಟನ್ ಆನ್ ಆ್ಯಂಡ್ ಆಫ್. ಹಾಂ, ಲೈಟ್ ಆನ್ ಆಯಿತು. ಬಂಪರ್ ಉದ್ರೋದ್ರೆ ಬೇಜಾರು ಮಾಡ್ಕೊಳ್ತೀರ ನೀವು. ಅದಕ್ಕೆ ನಾನೇ ಮೊದಲೇ ತೆಗೆದಾಕ್ಬಿಡ್ತೀನಿ. ಬಂಪರ್ ಸವಾಸನೇ ಬೇಡ ನಮಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓ, ಪವರ್ ಬೂಸ್ಟು ಅಟ್ ಎ ಟೈಮ್. ಇದನ್ನು 2 ಜೊತೆಲತ್ತಿರ ಹೆವಿ ಬೂಸ್ಟ್ ಆಗುತ್ತೆ ನೋಡಿ. ಈಗ ಬಟನ್ ಪ್ರೆಸ್ ಮಾಡ್ತೀನಿ. ಹೆಂಗೋರು ಇದು ಹೆವಿ ಬೂಸ್ಟು. ಚೆನ್ನಾಗೈತೆ ಆಟ ಆಡೋಕ್ಕೆ. ಯಾರಿಗಾರ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅವ್ರಿಗೆ ಗಿವ್ ಅವೇ ಕೊಡ್ತೀನಿ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಬನ್ನಿ, ಇದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಸ್ ಐತೆ. ಲೈಕ್ ಡ್ರೈವ್ ಮಾಡಿರೋದು ರಿಮೋಟಲ್ಲಿ. ಡ್ರೈವ್ ಅದನ್ನು ಕ್ಲಿಪ್ಸ್ ನೋಡ್ಕೊಂಬನ್ನಿ. ನೆಲದ ಮೇಲೆ ಕೂಡ ಹೋಗುತ್ತೆ, ಸೇತುವೆ ಮೇಲೆ ಕೂಡ ಹೋಗುತ್ತೆ, ಇದು ಮರದ ಮೇಲೆ ಕೂಡ ಹೋಗುತ್ತೆ. ಅಂದರೆ ಬಿದ್ದಿರೋ ಮರದ ಮೇಲೆ ನೋಡಿ ಹೆಂಗೆ ಗೊತ್ತಿದೆ ಚೆನ್ನಾಗಿ. ಇದು ನೀರಲ್ಲಿ ಕೂಡ ಹೋಗುತ್ತೆ. ಅಂದರೆ ಯಾವ ಥರ ಹೋಗುತ್ತೆ ಗೊತ್ತಾ? ಒಡೆಸ್ಕೊ ಹೋಗುತ್ತೆ. ಕಟ್ ಮಾಡಾ. ಇದು ಕಾಡಲ್ಲಿ ಕೂಡ ಹೋಗುತ್ತೆ.
ಈ ಬಿಸಿಲಲ್ಲಿ ಈ ಕಾಲನ್ನು ವೀಡಿಯೋ ಮಾಡ್ಕೊಂಡು ಇಷ್ಟೊಂದೆಲ್ಲ ಶ್ರಮಪಟ್ಟು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ಇಷ್ಟಕ್ಕೆಲ್ಲ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಪ್ಲೀಸ್ ನನಗೋಸ್ಕರ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸುಮಾರು ಹೊತ್ತಿಂದ ಪ್ರಾಕ್ಟೀಸ್ ಮಾಡ್ತೇನೆ ಇದ್ದೀನಿ ನಾನು. ಇದನ್ನು ಪ್ರಾಕ್ಟೀಸ್ ಮಾಡಿದ್ರಲ್ಲಿ ಡ್ರಿಫ್ಟ್ ಹೊಡೆಯೋದೆಲ್ಲ ಕಲ್ತಿದ್ದೀನಿ. ಅಲ್ಲೊಂದು ಬೆಟ್ಟ ಗುಡ್ಡ ಐತೆ. ಆ ಬೆಟ್ಟ ಗುಡ್ಡ ಎಲ್ಲ ನನ್ನ ಮೇಲೆಲ್ಲ ಕೆಳಗಡೆ ಬೀಳ್ತೀನಿ ನೋಡಿ. ಈಗ ನಾನು ಮೂವ್ ಮಾಡ್ತೀನಿ. ಬೆಟ್ಟ ಹತ್ತಿ ಹಿಂದೆಯಿಂದ ಫುಲ್ಲು ಸ್ಪೀಡಾಗಿ ಬರೋಣ ಧೂಮುಚಾಲೆ ಥರ. ಲೆಟ್ಸ್ ಗೋ.